ಮಹಾರಾಷ್ಟ್ರ ಹಾಗೂ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವ ಕಾರಣಕ್ಕಾಗಿ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ನಾರಾಯಣಪುರ ಬಳಿ ಇರುವಂಥ ಬಸವಸಾಗರ ಜಲಾಶಯ ಸಂಪೂರ್ಣವಾಗಿ ಈಗ ಭರ್ತಿಯಾಗಿರುತ್ತೆ. ಸದ್ಯ ಈಗ ಅದೇ ಜಲಾಶಯ ಬಳಿ ಇದ್ದೀನಿ, ಜಲಾಶಯ ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಸಂಪೂರ್ಣವಾಗಿ ಜಲಾಶಯ ಭರ್ತಿಯಾದ ಕಾರಣಕ್ಕಾಗಿ ಡ್ಯಾಮ್ನಿಂದ ನದಿಗೆ ಅಪಾರ ಪ್ರಮಾಣದ ನೀರನ್ನು ಹರಿಬಿಡಲಾಗ್ತಿದೆ. ಆದರೆ ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ ಸುಮಾರು 75,000 ಕ್ಯೂಸೆಕ್ ನೀರನ್ನು ಈಗ ನದಿಗೆ ಹರಿಬಿಡಲಾಗ್ತಿದೆ. ಸಂಪೂರ್ಣವಾಗಿ ಜಲಾಶಯ ಕೂಡ ಭರ್ತಿಯಾಗಿರುತ್ತದೆ. ಏನು ಕಳೆದ 13 ವರ್ಷಗಳ ನಂತರ ಜೂನ್ ತಿಂಗಳಲ್ಲಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. 13 ವರ್ಷಗಳ ಹಿಂದೆ ಜೂನ್ ತಿಂಗಳಲ್ಲಿ ಈ ಒಂದು ಜಲಾಶಯ ಭರ್ತಿಯಾಗಿತ್ತು. ಆದರೆ ಪ್ರತಿ ಬಾರಿ ಸಹಿತ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗ್ತಿತ್ತು. ಆದರೆ ಈಗ ಮುಂಚಿತವಾಗಿಯೇ ಸಾಕಷ್ಟು ಮಳೆ ಆಗ್ತಿರುವ ಕಾರಣಕ್ಕಾಗಿ ಬಸವಸಾಗರ ಜಲಾಶಯ ಈ ಒಂದು ಜೂನ್ ತಿಂಗಳಲ್ಲಿ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಹೀಗಾಗಿ ಜಲಾಶಯದ 17 ಕ್ರಸ್ಟ್ ಗೇಟ್ ಮೂಲಕ ಸುಮಾರು 70,000 ಕ್ಯೂಸೆಕ್ ನೀರನ್ನು ಕೃಷ್ಣಾ ನದಿಗೆ ಈಗ ಹರಿಬಿಡಲಾಗ್ತಿದೆ. ಕೃಷ್ಣಾ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡ್ತಿರುವ ಕಾರಣಕ್ಕಾಗಿ ನದಿಯ ದಡದಲ್ಲಿರುವಂಥ ಸಾಕಷ್ಟು ಗ್ರಾಮಗಳಲ್ಲಿ ಪ್ರವಾಹದ ಆತಂಕ ಸಹಿತ ಈಗ ಸೃಷ್ಟಿಯಾಗಿರುತ್ತದೆ. ಜೊತೆಗೆ ನೋಡ್ಬೋದು ಯಾವ ರೀತಿ ಡ್ಯಾಮ್ನಿಂದ ನೀರನ್ನು ಹರಿಬಿಡಲಾಗ್ತಿದೆ. ಒಂದು ರೀತಿ ಹಾಲಿನ ನೊರೆಯಂತೆ ಸಂಪೂರ್ಣವಾಗಿ ನೀರು ಹೊರಬರ್ತಿದೆ. ಸಾಕಷ್ಟು ಮೈ ತುಂಬಿಕೊಂಡು ಕೃಷ್ಣಾ ನದಿ ಕೂಡ ಹರಿತಿದೆ. ಜೊತೆಗೆ ಡ್ಯಾಮ್ನಿಂದ ಸಾಕಷ್ಟು ಪ್ರಮಾಣದಲ್ಲಿ ಒಂದು ರೀತಿ ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಸಹಿತ ಹರಿಬಿಡಲಾಗ್ತಿದೆ. ಸೊ ಹೀಗಾಗಿ ಡ್ಯಾಮ್ನ ಎಡ ಮತ್ತು ಬಲಭಾಗದಲ್ಲಿರುವಂಥ ಸಾಕಷ್ಟು ಗ್ರಾಮಗಳಲ್ಲಿ ಪ್ರವಾಹದ ಆತಂಕ ಸಹಿತ ಸೃಷ್ಟಿಯಾಗಿರೋ ಜೊತೆಗೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮ ಸಹಿತ ಅಧಿಕಾರಿಗಳು ವಹಿಸುವಂಥ ಕ್ರಮ ಮುಂದಾಗಿದ್ದಾರೆ. ಯಾಕಂದರೆ ನದಿ ತಡಕ್ಕೆ ಜನ ಆಗಿರ್ಬೋದು ಜಾನುವಾರುಗಳು ಹೋಗದಂತೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಸೂಚನೆ ಕೂಡ ಕೊಟ್ಟಿದೆ. ಜೊತೆಗೆ ಡ್ಯಾಮ್ನ ಅದರ KBJL ಅಧಿಕಾರಿಗಳು ಸಹಿತ ಸೂಚನೆ ಕೊಟ್ಟಿದ್ದಾರೆ. ಈ ಸೂಚನೆ ಕೊಟ್ಟರೂ ಸಹಿತ ಸಾಕಷ್ಟು ಜನ ಮೀನುಗಾರರು ಸಹಿತ ಮೀನು ಹಿಡಿಯುವಂಥ ಪ್ರಯತ್ನಕ್ಕೆ ಸಹಿತ ಈಗ ಮುಂದಾಗಿರುತ್ತದೆ. ಈ ಒಂದು ಡ್ಯಾಮ್ನ ಮುಂಭಾಗದಲ್ಲಿ ಅಂದರೆ ಕೃಷ್ಣಾ ನದಿಯ ದಡದಲ್ಲಿ ಸಾಕಷ್ಟು ಜನ ಟ್ಯೂಬನ್ನು ಹಾಕ್ಕೊಂಡು ಕೆಲವಿಷ್ಟು ಮೀನುಗಾರರು ಮೀನು ಹಿಡಿಯುವಂಥ ಪ್ರಯತ್ನ ಕೂಡ ಈಗ ಮಾಡ್ತಿರುತ್ತೆ. ಯಾಕಂದರೆ ಈಗಾಗಲೇ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಸೂಚನೆ ಕೂಡ ಕೊಟ್ಟಿದೆ. ಯಾಕಂದರೆ ಅಪಾರ ಪ್ರಮಾಣದಲ್ಲಿ ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಿರೋ ಕಾರಣಕ್ಕೆ ಅಷ್ಟೇ ಪ್ರಮಾಣದಲ್ಲಿ ನದಿಗೆ ನೀರನ್ನು ಹರಿದು ಬರ್ತಿದೆ. ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಹೀಗಾಗಿ ಡ್ಯಾಮ್ನಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಬಿಡಬೇಕಾಗುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಮೀನುಗಾರರಾಗಿರೋದು ರೈತರು ಸಹಿತ ನದಿ ದಡಕ್ಕೆ ಹೋಗದಂತೆ ಸೂಚನೆ ಕೂಡ ಕೊಟ್ಟಿದೆ. ಜೊತೆಗೆ ಮೀನುಗಾರರು ಸಹಿತ ಮೀನು ಹಿಡಿದಂತೆ ಆದೇಶ ಕೂಡ ಮಾಡಿದೆ. ಆದರೂ ಸಹಿತ ಕೆಲವೊಂದು ಜನ ಉಚ್ಚಾಟ ಕೂಡ ಮಾಡ್ತಿದ್ದಾರೆ. ಸದ್ಯ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಸುಮಾರು 33.33 TMCಯ ಸಾಮರ್ಥ್ಯ ಇರುವಂಥ ಜಲಾಶಯ ಈಗ 27ಕ್ಕೂ ಅಧಿಕ TMC ನೀರು ಸಂಗ್ರಹ ಕೂಡ ಆಗಿದೆ. ಹೀಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಒಳಹರಿವು ಕೂಡ ಇದೆ. ಹೀಗಾಗಿ ಅಷ್ಟೇ ಪ್ರಮಾಣದಲ್ಲಿ ನದಿಗೆ ಸಹಿತ ಈಗ ನೀರು ಬಿಡ್ತಿದ್ದಾರೆ. ಸದ್ಯ ಜಲಾಶಯದಿಂದ ನದಿಗೆ ಸುಮಾರು 75,000 ಕ್ಯೂಸೆಕ್ ನೀರು ಬಿಟ್ಟಿರೋ ಕಾರಣಕ್ಕಾಗಿ ನದಿ ಪಾತ್ರದ ಜನರಲ್ಲಿ ಪ್ರವಾಹದ ಭೀತಿ ಸಹಿತ ಈಗ ಶುರುವಾಗಿರುತ್ತದೆ. ಕ್ಯಾಮರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.